ನಂದಿನಿ ತುಪ್ಪದಲ್ಲಿ ಕಲಬೆರಕೆ ಇದೆ ಅನ್ನುವಂತ ಒಂದು ಅಂಶ, ಒಂದು ಮಾಹಿತಿ ಈಗಾಗಲೇ ಸಿಕ್ಕಿತ್ತು. ಆದ್ರೆ ಈ ನಂದಿನಿ ತುಪ್ಪ ಇದೆಯಲ್ಲ, ಎಲ್ಲೆಲ್ಲಿ ಸಪ್ಲೈ ಆಗಿದೆ ಅನ್ನೋ ಪ್ರಶ್ನೆಗಳು ಬಂದಿತ್ತು. ಇಡೀ ಬೆಂಗಳೂರಿಗೆ ಕಲಬೆರಕೆ ನಂದಿನಿ ತುಪ್ಪ ಸಪ್ಲೈ ಆಗಿತ್ತು ಅನ್ನುವಂತ ಮಾಹಿತಿ ಇದೆ. ಲ್ಯಾಬ್ ರಿಪೋರ್ಟ್ನಲ್ಲಿ ಆಘಾತಕಾರಿ ಸಂಗತಿ ಈಗ ಬಯಲಾಗಿದೆ. ನಂದಿನಿ ತುಪ್ಪದ ಹೆಸರಿನಲ್ಲಿ ಕಲಬೆರಕೆ ತುಪ್ಪವನ್ನ ಮಾರಾಟ ಮಾಡಿದ್ದಾರೆ. ಅದರಲ್ಲಿ 40% ಪಾಮ್ ಆಯಿಲ್, ಕೊಬ್ಬರಿ ಎಣ್ಣೆ, 60% ಡಾಲ್ಡಾ ಬೆರಕೆ ಮಾಡಿದ್ರು. ಲೋಕಲ್ ತುಪ್ಪವನ್ನ ನಂದಿನಿ ಪ್ಯಾಕೆಟ್ ಅಲ್ಲಿ ತುಂಬಿ ಮಾರಾಟವನ್ನ ಮಾಡಿದ್ರು. ಇಡೀ ಬೆಂಗಳೂರಿಗೆ ಈ ಕಲಬೆರಕೆ ತುಪ್ಪ ಸಪ್ಲೈ ಆಗಿತ್ತು ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇರೋದು. ಬೆಂಗಳೂರಿನಲ್ಲೂ ಕೂಡ ಈ ನಕಲಿ ತುಪ್ಪ ಮಾರಾಟ ಆಗಿತ್ತು ಅನ್ನುವಂತ ಆಘಾತಕಾರಿ ಅಂಶ ಬಯಲಾಗಿದೆ. ಇದರಲ್ಲಿ ಒರಿಜಿನಲ್ ಯಾವುದು, ಫೇಕ್ ಯಾವುದು ಅನ್ನುವಂತ ನಿಟ್ಟಿನಲ್ಲಿ ಗೊತ್ತೇ ಆಗದಂತ ರೀತಿಯಲ್ಲಿ ಪ್ಯಾಕೇಜಿಂಗ್ ಇರುತ್ತೆ. ಒರಿಜಿನಲ್ ರೀತಿಯಲ್ಲೇ ಇರುವಂತಹ ಪ್ಯಾಕೇಜಿಂಗ್, ಒರಿಜಿನಲ್ ಬ್ರ್ಯಾಂಡ್ ಕಂಪನಿಯವರ ಜೊತೆ ಟೈ ಅಪ್. ಇಬ್ಬರು ಕಿಂಗ್ ಪಿನ್ಗಳನ್ನ ಈಗ ಸಿಸಿಬಿ ತಂಡ ಬಂಧಿಸಿದೆ. ಮೈಸೂರಿನ ಆರೋಪಿ ರಮ್ಯಾ, ಶಿವಕುಮಾರ್ ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ. ತಮಿಳುನಾಡಿನಲ್ಲಿ ತುಪ್ಪ ತಯಾರಿಕೆ ಮಾಡ್ತಾ ಇದ್ದಂತ ದಂಪತಿಗಳಿವರು ಒಂದು ಫ್ಯಾಕ್ಟರಿ ಇಟ್ಕೊಂಡಿದ್ರು. ಕಳೆದ 10 ವರ್ಷದಿಂದ ತಮಿಳುನಾಡಲ್ಲೇ ವಾಸ. ಈ ಸುವಾಸನೆಗಾಗಿ 5 ಕೆಜಿ ತುಪ್ಪಕ್ಕೆ 1 ಕೆಜಿ ನಂದಿನಿ ತುಪ್ಪ ಬಳಕೆ ಮಾಡೋದು. ಆದ್ರೆ ಆ ತುಪ್ಪ ಎಲ್ಲವೂ ಕೂಡ ಕಲಬೆರಕೆ. ಪ್ಯಾಕೇಜಿಂಗ್ ಸೇಮ್ ಟು ಸೇಮ್ ನಂದಿನಿ ತುಪ್ಪದಂತೆ ಇರುತ್ತೆ. ಆದ್ರೆ ನಂದಿನಿ ತುಪ್ಪ ಅಲ್ಲ. ಅದರಲ್ಲಿ 60% ಪಾಮ್ ಆಯಿಲ್ ಇರುತ್ತೆ, 60% ಡಾಲ್ಡಾ ಇರುತ್ತೆ, 40% ಪಾಮ್ ಆಯಿಲ್ ಇರುತ್ತೆ. ಇದೆಲ್ಲವನ್ನು ಕೂಡ ಮಿಕ್ಸ್ ಮಾಡಿ ಕಲಬೆರಕೆ ತುಪ್ಪವನ್ನ ರೆಡಿ ಮಾಡಿ ಅದನ್ನ ನಂದಿನಿ ತುಪ್ಪ ಅನ್ನುವಂತಹ ಬ್ರ್ಯಾಂಡ್ನ ಹೆಸರಿನಲ್ಲಿ ಅದೇ ಪ್ಯಾಕೇಜಿಂಗ್ ನಲ್ಲಿ ಮಾರಾಟ ಮಾಡ್ತಾ ಇದ್ದಂತಹ ಜಾಲ ಈಗ ಪತ್ತೆಯಾಗಿದೆ. ಸಿಸಿಬಿ ಅಧಿಕಾರಿಗಳು ಮತ್ತಷ್ಟು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ನಂದಿನಿ ತುಪ್ಪದಲ್ಲಿ ಕಲಬೆರಕೆ ಇದೆ ಅನ್ನುವಂತ ಒಂದು ಅಂಶ, ಒಂದು ಮಾಹಿತಿ ಈಗಾಗಲೇ ಸಿಕ್ಕಿತ್ತು. ಆದ್ರೆ ಈ ನಂದಿನಿ ತುಪ್ಪ ಇದೆಯಲ್ಲ, ಎಲ್ಲೆಲ್ಲಿ ಸಪ್ಲೈ ಆಗಿದೆ ಅನ್ನೋ ಪ್ರಶ್ನೆಗಳು ಬಂದಿತ್ತು. ಇಡೀ ಬೆಂಗಳೂರಿಗೆ ಕಲಬೆರಕೆ ನಂದಿನಿ ತುಪ್ಪ ಸಪ್ಲೈ ಆಗಿತ್ತು ಅನ್ನುವಂತ ಮಾಹಿತಿ ಇದೆ. ಲ್ಯಾಬ್ ರಿಪೋರ್ಟ್ನಲ್ಲಿ ಆಘಾತಕಾರಿ ಸಂಗತಿ ಈಗ ಬಯಲಾಗಿದೆ. ನಂದಿನಿ ತುಪ್ಪದ ಹೆಸರಿನಲ್ಲಿ ಕಲಬೆರಕೆ ತುಪ್ಪವನ್ನ ಮಾರಾಟ ಮಾಡಿದ್ದಾರೆ. ಅದರಲ್ಲಿ 40% ಪಾಮ್ ಆಯಿಲ್, ಕೊಬ್ಬರಿ ಎಣ್ಣೆ, 60% ಡಾಲ್ಡಾ ಬೆರಕೆ ಮಾಡಿದ್ರು. ಲೋಕಲ್ ತುಪ್ಪವನ್ನ ನಂದಿನಿ ಪ್ಯಾಕೆಟ್ ಅಲ್ಲಿ ತುಂಬಿ ಮಾರಾಟವನ್ನ ಮಾಡಿದ್ರು. ಇಡೀ ಬೆಂಗಳೂರಿಗೆ ಈ ಕಲಬೆರಕೆ ತುಪ್ಪ ಸಪ್ಲೈ ಆಗಿತ್ತು ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇರೋದು. ಬೆಂಗಳೂರಿನಲ್ಲೂ ಕೂಡ ಈ ನಕಲಿ ತುಪ್ಪ ಮಾರಾಟ ಆಗಿತ್ತು ಅನ್ನುವಂತ ಆಘಾತಕಾರಿ ಅಂಶ ಬಯಲಾಗಿದೆ. ಇದರಲ್ಲಿ ಒರಿಜಿನಲ್ ಯಾವುದು, ಫೇಕ್ ಯಾವುದು ಅನ್ನುವಂತ ನಿಟ್ಟಿನಲ್ಲಿ ಗೊತ್ತೇ ಆಗದಂತ ರೀತಿಯಲ್ಲಿ ಪ್ಯಾಕೇಜಿಂಗ್ ಇರುತ್ತೆ. ಒರಿಜಿನಲ್ ರೀತಿಯಲ್ಲೇ ಇರುವಂತಹ ಪ್ಯಾಕೇಜಿಂಗ್, ಒರಿಜಿನಲ್ ಬ್ರ್ಯಾಂಡ್ ಕಂಪನಿಯವರ ಜೊತೆ ಟೈ ಅಪ್. ಇಬ್ಬರು ಕಿಂಗ್ ಪಿನ್ಗಳನ್ನ ಈಗ ಸಿಸಿಬಿ ತಂಡ ಬಂಧಿಸಿದೆ. ಮೈಸೂರಿನ ಆರೋಪಿ ರಮ್ಯಾ, ಶಿವಕುಮಾರ್ ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ. ತಮಿಳುನಾಡಿನಲ್ಲಿ ತುಪ್ಪ ತಯಾರಿಕೆ ಮಾಡ್ತಾ ಇದ್ದಂತ ದಂಪತಿಗಳಿವರು ಒಂದು ಫ್ಯಾಕ್ಟರಿ ಇಟ್ಕೊಂಡಿದ್ರು. ಕಳೆದ 10 ವರ್ಷದಿಂದ ತಮಿಳುನಾಡಲ್ಲೇ ವಾಸ. ಈ ಸುವಾಸನೆಗಾಗಿ 5 ಕೆಜಿ ತುಪ್ಪಕ್ಕೆ 1 ಕೆಜಿ ನಂದಿನಿ ತುಪ್ಪ ಬಳಕೆ ಮಾಡೋದು. ಆದ್ರೆ ಆ ತುಪ್ಪ ಎಲ್ಲವೂ ಕೂಡ ಕಲಬೆರಕೆ. ಪ್ಯಾಕೇಜಿಂಗ್ ಸೇಮ್ ಟು ಸೇಮ್ ನಂದಿನಿ ತುಪ್ಪದಂತೆ ಇರುತ್ತೆ. ಆದ್ರೆ ನಂದಿನಿ ತುಪ್ಪ ಅಲ್ಲ. ಅದರಲ್ಲಿ 60% ಪಾಮ್ ಆಯಿಲ್ ಇರುತ್ತೆ, 60% ಡಾಲ್ಡಾ ಇರುತ್ತೆ, 40% ಪಾಮ್ ಆಯಿಲ್ ಇರುತ್ತೆ. ಇದೆಲ್ಲವನ್ನು ಕೂಡ ಮಿಕ್ಸ್ ಮಾಡಿ ಕಲಬೆರಕೆ ತುಪ್ಪವನ್ನ ರೆಡಿ ಮಾಡಿ ಅದನ್ನ ನಂದಿನಿ ತುಪ್ಪ ಅನ್ನುವಂತ ಬ್ರ್ಯಾಂಡ್ನ ಹೆಸರಿನಲ್ಲಿ ಅದೇ ಪ್ಯಾಕೇಜಿಂಗ್ ನಲ್ಲಿ ಮಾರಾಟ ಮಾಡ್ತಾ ಇದ್ದಂತಹ ಜಾಲ ಈಗ ಪತ್ತೆಯಾಗಿದೆ. ಸಿಸಿಬಿ ಅಧಿಕಾರಿಗಳು ಮತ್ತಷ್ಟು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ನಂದಿನಿ ತುಪ್ಪದಲ್ಲಿ ಕಲಬೆರಕೆ ಇದೆ ಅನ್ನುವಂತ ಒಂದು ಅಂಶ, ಒಂದು ಮಾಹಿತಿ ಈಗಾಗಲೇ ಸಿಕ್ಕಿತ್ತು. ಆದ್ರೆ ಈ ನಂದಿನಿ ತುಪ್ಪ ಇದೆಯಲ್ಲ, ಎಲ್ಲೆಲ್ಲಿ ಸಪ್ಲೈ ಆಗಿದೆ ಅನ್ನೋ ಪ್ರಶ್ನೆಗಳು ಬಂದಿತ್ತು. ಇಡೀ ಬೆಂಗಳೂರಿಗೆ ಕಲಬೆರಕೆ ನಂದಿನಿ ತುಪ್ಪ ಸಪ್ಲೈ ಆಗಿತ್ತು ಅನ್ನುವಂತ ಮಾಹಿತಿ ಇದೆ. ಲ್ಯಾಬ್ ರಿಪೋರ್ಟ್ನಲ್ಲಿ ಆಘಾತಕಾರಿ ಸಂಗತಿ ಈಗ ಬಯಲಾಗಿದೆ. ನಂದಿನಿ ತುಪ್ಪದ ಹೆಸರಿನಲ್ಲಿ ಕಲಬೆರಕೆ ತುಪ್ಪವನ್ನ ಮಾರಾಟ ಮಾಡಿದ್ದಾರೆ. ಅದರಲ್ಲಿ 40% ಪಾಮ್ ಆಯಿಲ್, ಕೊಬ್ಬರಿ ಎಣ್ಣೆ, 60% ಡಾಲ್ಡಾ ಬೆರಕೆ ಮಾಡಿದ್ರು. ಲೋಕಲ್ ತುಪ್ಪವನ್ನ ನಂದಿನಿ ಪ್ಯಾಕೆಟ್ ಅಲ್ಲಿ ತುಂಬಿ ಮಾರಾಟವನ್ನ ಮಾಡಿದ್ರು. ಇಡೀ ಬೆಂಗಳೂರಿಗೆ ಈ ಕಲಬೆರಕೆ ತುಪ್ಪ ಸಪ್ಲೈ ಆಗಿತ್ತು ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇರೋದು.
ಬೆಂಗಳೂರಿನಲ್ಲೂ ಕೂಡ ಈ ನಕಲಿ ತುಪ್ಪ ಮಾರಾಟ ಆಗಿತ್ತು ಅನ್ನುವಂತ ಆಘಾತಕಾರಿ ಅಂಶ ಬಯಲಾಗಿದೆ. ಇದರಲ್ಲಿ ಒರಿಜಿನಲ್ ಯಾವುದು, ಫೇಕ್ ಯಾವುದು ಅನ್ನುವಂತ ನಿಟ್ಟಿನಲ್ಲಿ ಗೊತ್ತೇ ಆಗದಂತ ರೀತಿಯಲ್ಲಿ ಪ್ಯಾಕೇಜಿಂಗ್ ಇರುತ್ತೆ. ಒರಿಜಿನಲ್ ರೀತಿಯಲ್ಲೇ ಇರುವಂತಹ ಪ್ಯಾಕೇಜಿಂಗ್, ಒರಿಜಿನಲ್ ಬ್ರ್ಯಾಂಡ್ ಕಂಪನಿಯವರ ಜೊತೆ ಟೈ ಅಪ್. ಇಬ್ಬರು ಕಿಂಗ್ ಪಿನ್ಗಳನ್ನ ಈಗ ಸಿಸಿಬಿ ತಂಡ ಬಂಧಿಸಿದೆ. ಮೈಸೂರಿನ ಆರೋಪಿ ರಮ್ಯಾ, ಶಿವಕುಮಾರ್ ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ. ತಮಿಳುನಾಡಿನಲ್ಲಿ ತುಪ್ಪ ತಯಾರಿಕೆ ಮಾಡ್ತಾ ಇದ್ದಂತ ದಂಪತಿಗಳಿವರು ಒಂದು ಫ್ಯಾಕ್ಟರಿ ಇಟ್ಕೊಂಡಿದ್ರು. ಕಳೆದ 10 ವರ್ಷದಿಂದ ತಮಿಳುನಾಡಲ್ಲೇ ವಾಸ. ಈ ಸುವಾಸನೆಗಾಗಿ 5 ಕೆಜಿ ತುಪ್ಪಕ್ಕೆ 1 ಕೆಜಿ ನಂದಿನಿ ತುಪ್ಪ ಬಳಕೆ ಮಾಡೋದು. ಆದರೆ ಆ ತುಪ್ಪ ಎಲ್ಲವೂ ಕೂಡ ಕಲಬೆರಕೆ. ಪ್ಯಾಕೇಜಿಂಗ್ ಸೇಮ್ ಟು ಸೇಮ್ ನಂದಿನಿ ತುಪ್ಪದಂತೆ ಇರುತ್ತೆ, ಆದರೆ ನಂದಿನಿ ತುಪ್ಪ ಅಲ್ಲ. ಅದರಲ್ಲಿ 60% ಪಾಮ್ ಆಯಿಲ್ ಇರುತ್ತೆ, 60% ಡಾಲ್ಡಾ ಇರುತ್ತೆ, 40% ಪಾಮ್ ಆಯಿಲ್ ಇರುತ್ತೆ. ಇದೆಲ್ಲವನ್ನು ಕೂಡ ಮಿಕ್ಸ್ ಮಾಡಿ ಕಲಬೆರಕೆ ತುಪ್ಪವನ್ನ ರೆಡಿ ಮಾಡಿ ಅದನ್ನ ನಂದಿನಿ ತುಪ್ಪ ಅನ್ನುವಂತ ಬ್ರ್ಯಾಂಡ್ನ ಹೆಸರಿನಲ್ಲಿ ಅದೇ ಪ್ಯಾಕೇಜಿಂಗ್ ನಲ್ಲಿ ಮಾರಾಟ ಮಾಡ್ತಾ ಇದ್ದಂತಹ ಜಾಲ ಈಗ ಪತ್ತೆಯಾಗಿದೆ. ಸಿಸಿಬಿ ಅಧಿಕಾರಿಗಳು ಮತ್ತಷ್ಟು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ನಂದಿನಿ ತುಪ್ಪದಲ್ಲಿ ಕಲಬೆರಕೆ ಇದೆ ಅನ್ನುವಂತ ಒಂದು ಅಂಶ, ಒಂದು ಮಾಹಿತಿ ಈಗಾಗಲೇ ಸಿಕ್ಕಿತ್ತು. ಆದರೆ ಈ ನಂದಿನಿ ತುಪ್ಪ ಇದೆಯಲ್ಲ, ಎಲ್ಲೆಲ್ಲಿ ಸಪ್ಲೈ ಆಗಿದೆ ಅನ್ನೋ ಪ್ರಶ್ನೆಗಳು ಬಂದಿತ್ತು. ಇಡೀ ಬೆಂಗಳೂರಿಗೆ ಕಲಬೆರಕೆ ನಂದಿನಿ ತುಪ್ಪ ಸಪ್ಲೈ ಆಗಿತ್ತು ಅನ್ನುವಂತ ಮಾಹಿತಿ ಇದೆ. ಲ್ಯಾಬ್ ರಿಪೋರ್ಟ್ನಲ್ಲಿ ಆಘಾತಕಾರಿ ಸಂಗತಿ ಈಗ ಬಯಲಾಗಿದೆ. ನಂದಿನಿ ತುಪ್ಪದ ಹೆಸರಿನಲ್ಲಿ ಕಲಬೆರಕೆ ತುಪ್ಪವನ್ನ ಮಾರಾಟ ಮಾಡಿದ್ದಾರೆ. ಅದರಲ್ಲಿ 40% ಪಾಮ್ ಆಯಿಲ್, ಕೊಬ್ಬರಿ ಎಣ್ಣೆ, 60% ಡಾಲ್ಡಾ ಬೆರಕೆ ಮಾಡಿದ್ರು. ಲೋಕಲ್ ತುಪ್ಪವನ್ನ ನಂದಿನಿ ಪ್ಯಾಕೆಟ್ ಅಲ್ಲಿ ತುಂಬಿ ಮಾರಾಟವನ್ನ ಮಾಡಿದ್ರು. ಇಡೀ ಬೆಂಗಳೂರಿಗೆ ಈ ಕಲಬೆರಕೆ ತುಪ್ಪ ಸಪ್ಲೈ ಆಗಿತ್ತು ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇರೋದು. ಬೆಂಗಳೂರಿನಲ್ಲೂ ಕೂಡ ಈ ನಕಲಿ ತುಪ್ಪ ಮಾರಾಟ ಆಗಿತ್ತು ಅನ್ನುವಂತ ಆಘಾತಕಾರಿ ಅಂಶ ಬಯಲಾಗಿದೆ. ಇದರಲ್ಲಿ ಒರಿಜಿನಲ್ ಯಾವುದು, ಫೇಕ್ ಯಾವುದು ಅನ್ನುವಂತ ನಿಟ್ಟಿನಲ್ಲಿ ಗೊತ್ತೇ ಆಗದಂತ ರೀತಿಯಲ್ಲಿ ಪ್ಯಾಕೇಜಿಂಗ್ ಇರುತ್ತೆ. ಒರಿಜಿನಲ್ ರೀತಿಯಲ್ಲೇ ಇರುವಂತಹ ಪ್ಯಾಕೇಜಿಂಗ್, ಒರಿಜಿನಲ್ ಬ್ರ್ಯಾಂಡ್ ಕಂಪನಿಯವರ ಜೊತೆ ಟೈ ಅಪ್. ಇಬ್ಬರು ಕಿಂಗ್ ಪಿನ್ಗಳನ್ನ ಈಗ ಸಿಸಿಬಿ ತಂಡ ಬಂಧಿಸಿದೆ. ಮೈಸೂರಿನ ಆರೋಪಿ ರಮ್ಯಾ, ಶಿವಕುಮಾರ್ ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ. ತಮಿಳುನಾಡಿನಲ್ಲಿ ತುಪ್ಪ ತಯಾರಿಕೆ ಮಾಡ್ತಾ ಇದ್ದಂತ ದಂಪತಿಗಳಿವರು ಒಂದು ಫ್ಯಾಕ್ಟರಿ ಇಟ್ಕೊಂಡಿದ್ರು. ಕಳೆದ 10 ವರ್ಷದಿಂದ ತಮಿಳುನಾಡಲ್ಲೇ ವಾಸ. ಈ ಸುವಾಸನೆಗಾಗಿ 5 ಕೆಜಿ ತುಪ್ಪಕ್ಕೆ 1 ಕೆಜಿ ನಂದಿನಿ ತುಪ್ಪ ಬಳಕೆ ಮಾಡೋದು. ಆದರೆ ಆ ತುಪ್ಪ ಎಲ್ಲವೂ ಕೂಡ ಕಲಬೆರಕೆ. ಪ್ಯಾಕೇಜಿಂಗ್ ಸೇಮ್ ಟು ಸೇಮ್ ನಂದಿನಿ ತುಪ್ಪದಂತೆ ಇರುತ್ತೆ, ಆದರೆ ನಂದಿನಿ ತುಪ್ಪ ಅಲ್ಲ. ಅದರಲ್ಲಿ 60% ಪಾಮ್ ಆಯಿಲ್ ಇರುತ್ತೆ, 60% ಡಾಲ್ಡಾ ಇರುತ್ತೆ, 40% ಪಾಮ್ ಆಯಿಲ್ ಇರುತ್ತೆ. ಇದೆಲ್ಲವನ್ನು ಕೂಡ ಮಿಕ್ಸ್ ಮಾಡಿ ಕಲಬೆರಕೆ ತುಪ್ಪವನ್ನ ರೆಡಿ ಮಾಡಿ ಅದನ್ನ ನಂದಿನಿ ತುಪ್ಪ ಅನ್ನುವಂತ ಬ್ರ್ಯಾಂಡ್ನ ಹೆಸರಿನಲ್ಲಿ ಅದೇ ಪ್ಯಾಕೇಜಿಂಗ್ ನಲ್ಲಿ ಮಾರಾಟ ಮಾಡ್ತಾ ಇದ್ದಂತಹ ಜಾಲ ಈಗ ಪತ್ತೆಯಾಗಿದೆ. ಸಿಸಿಬಿ ಅಧಿಕಾರಿಗಳು ಮತ್ತಷ್ಟು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ.